ಹಾಯ್ ಎವ್ರಿವನ್, ಇಟ್ಸ್ ಬೀನ್ ಅ ಲಾಂಗ್. ನಾವು ಮಧ್ಯಾಹ್ನ ಊಟಕ್ಕೆ ರೆಡಿಯಾಗಿ ಹೊಸ ಪ್ಲೇಸ್ಗೆ ಹೊರಟ್ವಿ. ನನಗೆ ಸೀ ಫುಡ್ ತಿನ್ಬೇಕಂತ ತುಂಬ ಕ್ರೇವಿಂಗ್ಸ್ ಆಗ್ತಾ ಇತ್ತು. ಸೊ ಸಿಂಧೂರ ಕನಕಪುರ ರೋಡಲ್ಲಿದೆ. ಸೊ ಸಿಂಧೂರ ರೆಸ್ಟೋರೆಂಟ್ಗೆ ಹೋದ್ವಿ. ನಂದಂತೂ ಫಸ್ಟ್ ಟೈಮ್ ಹೋಗ್ತಾ ಇರೋದು. ವಿಟುಕ ನೀರ್ ದೋಸೆ ತೊಗೊಂಡ್ವಿ, ಪ್ರಾನ್ಸ್ ಗೀರೋಸ್ ತೊಗೊಂಡ್ವಿ ಆ್ಯಂಡ್ ಬಾಂಗ್ಡಾ ಮಸಾಲಾ ಫ್ರೈ ತೊಗೊಂಡ್ವಿ. ಓ ಮೈ ಗಾಡ್, ನನ್ನ ಆತ್ಮ ತೃಪ್ತಿ ಆಗೋಯ್ತು ಅಂತ ಅಂದ್ಕೊಳ್ಳಿ. ಅಷ್ಟು ಟೇಸ್ಟ್ಫುಲ್ ಆಗಿತ್ತು, ಫ್ಲೇವರ್ಫುಲ್ ಆಗಿತ್ತು, ಫ್ರೆಶ್ ಆಗಿತ್ತು. ಬಾಂಗ್ಡಾ ಮಸಾಲಾ ಫ್ರೈ ವಾಸ್ ಸೋ ಗುಡ್ ಆ್ಯಂಡ್ ಇವನ್ ದ ಗೀ ರೋಸ್ಟ್ ಅಷ್ಟೇ. ಎವ್ರಿ ಒನ್ ಮಸ್ಟ್ ಟ್ರೈ. ಐ ಹೈಲಿ ರೆಕಮೆಂಡ್ ದಿಸ್ ಪ್ಲೇಸ್. ಓ ಮೈ ಗಾಡ್, ಇಟ್ ವಾಸ್ ಸೋ ಟೇಸ್ಟ್ಫುಲ್ ಆ್ಯಂಡ್ ಪ್ರೀತಮ್ ಆರ್ಡರ್ಡ್ ದ ತವಾ ಫ್ರೈ. ಅದು ಕೂಡ ತುಂಬಾ ಚೆನ್ನಾಗಿತ್ತು, ತುಂಬ ಫುಲ್ಫಿಲ್ಲಿಂಗ್ ಆಗಿತ್ತು ಆ್ಯಂಡ್ ಸೋ ವರ್ತ್ ಇಟ್ ಅಂತ ಅನಿಸ್ತು. ಸೊ ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಒಂದು ಪಾರ್ಸಲ್ ಬಂದಿತ್ತು, ರಿಸೀವ್ ಮಾಡಿಕೊಂಡು. ಸೊ ಅದೇನಿದೆ ಅಂತ ನೋಡಿದ್ರೆ ಐ ವಾಸ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಸರ್ಪ್ರೈಸ್ಡ್. ಮಾನ್ಯ ಡೆಕೋರೇಟಿವ್ಸ್ ಅಂತ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಪೇಜ್ ಅವರು ಈ ಡೆಕೋರೇಟಿವ್ ಮ್ಯಾಟ್ಸ್ನ ನನಗೆ ಸೆಂಡ್ ಮಾಡಿದ್ರು, ವಿಚ್ ಇಸ್ ಸೋ ಗುಡ್. ಇಟ್ಸ್ ಲೆದರ್ ಮತ್ತು ಫರ್ರಿಂದ ಮಾಡಿರೋ ಡೆಕೋರೇಟಿವ್ ಮ್ಯಾಟ್ಸ್ ಅಂದರೆ ಕಾಲು ಒರೆಸ್ಕೊಳ್ಳೋದಕ್ಕೆ ಅಲ್ವಾ, ಇದು ಡೆಕೋರೇಟಿವ್ ಮ್ಯಾಟ್ಸ್. ನೋಡಿದ್ರೆ ನಿಮಗೆ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿರ್ತೀವಲ್ಲ ದೀಪಾವಳಿ ಓಣಮಲ್ಲಿ, ಆ ಥರನೇ ಇದೆ. ಹಬ್ಬಗಳಿಗೆಲ್ಲ ಚೆನ್ನಾಗಿರುತ್ತೆ, ವರಮಹಾಲಕ್ಷ್ಮಿಗಾಗಿರ್ಬೋದು, ಯಾವುದೇ ಥರ ಹಬ್ಬಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಹ್ಯಾಂಡಲ್ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಇಲ್ಲ ಅವ್ರ ನಂಬರ್ ಹಾಕ್ತೀನಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್ ಇಫ್ ಯು ವಾಂಟ್ ದೀಸ್ ಟೈಪ್ ಆಫ್ ಡೆಕೋರೇಟಿವ್ ಮ್ಯಾಟ್ಸ್. ಈವ್ನಿಂಗ್ ಅಲ್ಲೇ ನಮ್ಮ ಮನೆ ಹತ್ರನೇ ಇರೋ ಏರ್ಪೋರ್ಟ್ ಸಲೂನ್ಗೆ ಹೋದೆ, ಬಿಕಾಸ್ ಹೇರ್ ಮೇಕ್ ಓವರ್, ಹೇರ್ ಕಲರಿಂಗ್ ಮಾಡಿಸ್ಕೊಳ್ಬೇಕಂತ ಅನಿಸ್ತು ಇಮಿಡಿಯೇಟಾಗಿ. ಅದಕ್ಕೆ ಒಂಥರ ಇಂಪಲ್ಸಿವ್ ಸಡನ್ ಡಿಸಿಷನ್ ಅಂತ ಹೇಳ್ಬೋದು. ಸೊ ಹೋಗಿ ನಾನು ಈ ಥರ ಒಂಥರ ಕಾಪರ್ ಮತ್ತು ರೆಡ್ ಟೋನಲ್ಲಿರೋ ಹೈಲೈಟ್ಸ್ ಮಾಡಿಸ್ಕೊಂಡೆ. ಯಾ, ದಿಸ್ ಇಸ್ ಹೌ ಇಟ್ಸ್ ಲುಕಿಂಗ್. ಹೆಂಗಿದೆ ಕಮೆಂಟ್ ಮಾಡಿ. ಬಾಯ್, ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ.